ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನ ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ. ಈ ದಿನ ನಾವು ಧ್ಯಾನಿಸುವಂಥ ವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನ ಪ್ರೇರೆ. ಹುಡುಕಿರಿ ನಿಮಗೆ ಸಿಕ್ಕುವುದು ಎಂಬುದಾಗಿ. ಹುಡುಕಿರಿ ಎಂಬ ಪದವನ್ನು ನಾವು ಗ್ರೀಕಲ್ಲಿ ನಾವು ನೋಡುವುದಾದರೆ ಜಟಿಯೋ ಎಂಬುದಾಗಿ ಕರೆಯುವಂಥದ್ದಾಗಿದೆ ಪ್ರೇರೆ. ಇದರ ಅರ್ಥ ಕಳೆದುಕೊಂಡದ್ದನ್ನು ಇಲ್ಲವೇ ವ್ಯಕ್ತಿಯನ್ನು ಹುಡುಕುವುದು ಎಂಬುದಾಗಿ. ಈ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಒಂದನ್ನು ಹುಡುಕುವಂಥವರಾಗಿದ್ದಾರೆ ಪ್ರೇರೆ. ಕೆಲವರು ಹಣವನ್ನು, ಕೆಲವರು ನ್ಯಾಯವನ್ನು, ಕೆಲವರು ಪ್ರೀತಿಯನ್ನು, ಕೆಲವರು ಸಮಾಧಾನವನ್ನು, ಕೆಲವರು ಮನಃಶಾಂತಿಯನ್ನು, ಇನ್ನೂ ಕೆಲವರು ಪಾಪವನ್ನು ಹುಡುಕುವಂಥ ವ್ಯಕ್ತಿಗಳಾಗಿದ್ದಾರೆ. ಪ್ರಿಯ ಆತ್ಮೀಯ ಸ್ನೇಹಿತರೆ, ಇವತ್ತು ಅನೇಕರು ಕೂಡ ಅನೇಕ ವಿಧಗಳನ್ನು ಹುಡುಕುತ್ತಾ ಹೋಗಿ ಇದ್ದದ್ದನ್ನು ಕಳೆದುಕೊಂಡು ಬರಿಗೈಯಾಗಿ ಬೀದಿಗೆ ಬರುವಂಥವರಾಗಿದ್ದಾರೆ ಕೆಲವರು. ನೋಡಿ, ಇನ್ನೂ ಕೆಲವರಂತೂ ಮನಃಶಾಂತಿಯನ್ನು ಹುಡುಕುವಂಥವರು ಬಹಳ ಜನ ನಮಗೆ ಪ್ರಪಂಚದಲ್ಲಿ ಕಾಣುವಂಥವರಾಗಿದ್ದಾರೆ. ಆದರೆ ಒಬ್ಬ ವಿಶ್ವಾಸಿಯಾಗಿ ನಾನು ನೀನು ಯಾವುದನ್ನು ಹುಡುಕಬೇಕೆಂಬುದಾಗಿ ಕೇಳುವುದಾದರೆ ನಾವು ದೇವರನ್ನು ನಾವು ಹುಡುಕುವಂಥವರಾಗಿರಬೇಕು ಪ್ರೇರೆ. ಅದರಿಂದ ನಮಗೆ ಸಂತೋಷವು ಸಿಗುವಂಥದ್ದಾಗಿದೆ. ಎರಡನೇದಾಗಿ ದೇವರ ಸನ್ನಿಧಿಯನ್ನು ನಾವು ಹುಡುಕುವಂಥವರಾಗಿರಬೇಕು. ಇದರಿಂದ ನಾವು ದೇವರ ಪ್ರಸನ್ನತೆಯನ್ನು ನಾವು ಅನುಭವಿಸುವಂಥವರಾಗಿರ್ತೇವೆ. ಮೂರನೇದಾಗಿ ಮೇಲಿರುವಗಳನ್ನು ನಾವು ಹುಡುಕುವಂಥವರಾಗಿರಬೇಕೆಂಬುದಾಗಿ. ನೋಡ್ರಿ, ಕೊಲೋಸಿ ಪತ್ರಿಕೆಯಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ನೀವು ಕ್ರಿಸ್ತನೊಂದಿಗೆ ಸತ್ತು ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವಗಳನ್ನೇ ಹುಡುಕಿರಿ ಎಂಬುದಾಗಿ. ಒಬ್ಬ ವಿಶ್ವಾಸಿ ಯಾವಾಗಲೂ ಕೂಡ ನಿತ್ಯವಾದವುಗಳನ್ನು ಹುಡುಕುವಂಥ ವ್ಯಕ್ತಿಯಾಗಿರಬೇಕು ಪ್ರಿಯರೇ. ಹೌದು, ಪರಲೋಕದ ಆಶೀರ್ವಾದಗಳನ್ನು, ಪರಲೋಕದ ಭಾಗ್ಯಗಳನ್ನು ಹುಡುಕುವಂಥ ವ್ಯಕ್ತಿಯಾಗಿರಬೇಕು. ಆದ್ದರಿಂದ ನಾವು ಮೇಲಿರುವಗಳನ್ನು ನಾವು ಹುಡುಕುವಂಥ ವ್ಯಕ್ತಿಯಾಗಿರಬೇಕು. ಅಂದರೆ ಅದರ ಅರ್ಥ ಜೀವವನ್ನು ನಾವು ಹುಡುಕುವಂಥವರಾಗಿರಬೇಕು ಪ್ರಿಯರೇ. ನಿಮ್ಮ ಜೀವಿತದಲ್ಲಿ ಇದುವರೆಗೂ ಯಾವುದನ್ನು ಹುಡುಕುತ್ತಾ ಹೋಗಿ ಏನು ನಿರಾಶೆಗೊಂಡು ಸೋತು ಹೋಗಿದರೆ ಗೊತ್ತಿಲ್ಲ. ಇನ್ನು ಮೇಲೆ ವಿಶ್ವಾಸವುಳ್ಳವರಾಗಿ ನಿತ್ಯವಾದವುಗಳನ್ನು ಹುಡುಕುವುದಕ್ಕಾಗಿ ನೀವು ಪ್ರಾರಂಭಿಸುವುದಾದರೆ ನಿಜವಾಗಲೂ ನೀವು ದೇವರನ್ನು ಕಂಡುಕೊಳ್ಳುತ್ತೀರಾ. ದೇವರನ್ನು ಕಂಡುಕೊಳ್ಳುವುದಾದರೆ ಕಳೆದುಕೊಂಡದನ್ನೆಲ್ಲವನ್ನು ಕೂಡ ನೀವು ಹೊಂದಿಕೊಂಡು ಸಮೃದ್ಧಿಯಾದಂಥ, ನೆಮ್ಮದಿ ಉಳ್ಳಂಥ, ಮನಃಶಾಂತಿ ಉಳ್ಳಂಥ ಜೀವಿತವನ್ನು ನೀವು ಅನುಭವಿಸುವಂಥವರಾಗಿರ್ತೀರ ಎಂಬುದಾಗಿ ದೇವರ ವಾಕ್ಯವು ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಧೈರ್ಯಪಡಿಸುವುದಾಗಿದೆ ಪ್ರೇರೆ.